ರೀಸೆಂಟ್ ಆಗಿ ನಾನೊಂದು ಸಕ್ಸಸ್ ಮೀಟ್ಗೆ ಹೋಗಿದ್ದೆ. ಅಲ್ಲಿ ಗೌರ್ಮೆಂಟ್ ಎಕ್ಸಾಮ್ಸ್ ನ ಬರೆದು ಪಾಸ್ ಆಗಿರುವಂತ ವಿದ್ಯಾರ್ಥಿಗಳು ಬಂದಿದ್ರು. ರಾತ್ರಿ ಹಗಲು ಕಷ್ಟಪಟ್ಟು ಓದಿ ರಿಸಲ್ಟ್ ನಲ್ಲಿ ಪಾಸ್ ಆಯ್ತು ಅಂತ ಹೇಳಿ ಗೊತ್ತಾಗಿದ ತಕ್ಷಣ ಆ ಖುಷಿ ಆಗತ್ತೆ ನೋಡಿ. ಆ ಒಂದು ಖುಷಿಗೆ ಬೆಲೆ ಕಟ್ಟಕ್ಕೆ ಆಗಲ್ಲ ಅಲ್ವಾ. ತಂದೆ ತಾಯಿಗಳು ಕಣ್ಣಲ್ಲಿ ನೀರ್ ಹಾಕೊಂತಾರೆ. ಇದಕ್ಕಿನ್ನ ನಾವ್ ಏನ್ ಸಾಧನೆ ಮಾಡಕ್ಕಾಗತ್ತೆ ಹೇಳಿ. ನಾನಿವತ್ತು ವರಂಡಾ ರೇಸ್ ನ 14th ಇಯರ್ ಸಕ್ಸಸ್ ಇವೆಂಟ್ ಗೆ ಬಂದಿದ್ದೀನಿ. ಆಚೆ ಕಡೆ ನೋಡಿದಾಗ ಒಂದು ಸಿಂಪಲ್ ಇವೆಂಟ್ ಅಂತ ಅನ್ಸುತ್ತೆ, ಬಟ್ ಒಳಗಡೆ ಹೋದಾಗ ತುಂಬಾ ಜನ ಸ್ಟೂಡೆಂಟ್ಸ್ ಗಳು ಬಂದಿದ್ದಾರೆ. ಆಂಕರ್ ಒಂದು ಎನರ್ಜಿಯಿಂದ ಇವೆಂಟ್ ನ ಸ್ಟಾರ್ಟ್ ಮಾಡಿದ್ರು. ಇದ್ರ ಜೊತೆ ಇವರ ಒಂದು ಬ್ರಾಂಚ್ ಬಂದು ತಮಿಳುನಾಡು, ಕೇರಳ ಮತ್ತೆ ಕರ್ನಾಟಕದಲ್ಲಿ ಇದೆ. ಕರ್ನಾಟಕದಲ್ಲಿ ಮೈಸೂರು, ಧಾರವಾಡ ಮತ್ತೆ ವಿಜಯನಗರದಲ್ಲೂ ಕೂಡ ಇದೆ. ಟ್ರೆಡಿಷನಲ್ ಇಂದ ದೀಪ ಹಚ್ಚಿ ಇವೆಂಟ್ ನ ಸ್ಟಾರ್ಟ್ ಮಾಡಿದ್ರು. ಈ ವರ್ಷದ ಅಚೀವರ್ಸ್ ಬಂದಿದ್ರು, ಗೌರ್ಮೆಂಟ್ ಎಕ್ಸಾಮ್ ನ ಕ್ರ್ಯಾಕ್ ಮಾಡಿರೋರು. ಅದು ವರಂಡಾ ರೇಸ್ ನ ಒಂದು ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಂಡು SSC ಆಗಿರ್ಬೋದು, IBPS, ರೈಲ್ವೆ ಎಕ್ಸಾಮ್ಸ್, ಕಂಪನಿ CEO ಅವರ ಒಂದು ಜರ್ನಿನ ಹೇಳ್ಕೊಂತಿದ್ದಾರೆ. ಈ ಒಂದು ವರಂಡಾ ರೇಸ್ ಯಾವ ರೀತಿ ಸ್ಟಾರ್ಟ್ ಆಯ್ತು, ಇಲ್ಲಿ ತನಕ ಬರಕ್ಕೆ ನಾವ್ ಏನೆಲ್ಲ ಎಫರ್ಟ್ಸ್ ಹಾಕಿದೀವಿ ಅಂತ ಹೇಳಿ. ಪಾಸ್ ಔಟ್ ಆಗಿರುವಂತ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಹಾನರ್ ಮಾಡಿದ್ರು. ವರಾಂಡಾ ರೇಸ್ ನ ಕೋಚಿಂಗ್ ಸೆಂಟರ್ ವಿಚಾರಕ್ಕೆ ಬರೋದಾದ್ರೆ ಅಡ್ವಾನ್ಸ್ಡ್ ಡಿಜಿಟಲ್ ಬೋರ್ಡ್, ಸ್ಮಾರ್ಟ್ ಲರ್ನಿಂಗ್ ಎನ್ವಿರಾನ್ಮೆಂಟ್, ವೆಲ್ ಮೇಂಟೈನ್ಡ್ ಕ್ಲಾಸ್ ರೂಮ್ಸ್, ಅದ್ರ ಜೊತೆ ವರಾಂಡಾ ರೇಸ್ ನ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಿಕೊಂಡು 150+ ಸೆಲೆಕ್ಷನ್ಸ್ ಆಗಿದೆ ಕರ್ನಾಟಕದಲ್ಲಿ. ಅದು ಕೂಡ ಫಸ್ಟ್ ಅಟೆಂಪ್ಟ್ ನಲ್ಲೇ. ಇವಾಗ್ಲೇನೆ ಇವರ ಒಂದು ಕೋಚಿಂಗ್ ಸೆಂಟರ್ ಗೆ ನೀವು ಜಾಯಿನ್ ಆಗಬಹುದು. ಡೀಟೇಲ್ಸ್ ಎಲ್ಲಾನು ಕೂಡ ಡಿಸ್ಕ್ರಿಪ್ಷನ್ ಮತ್ತೆ ಬಯೋನಲ್ಲಿ ಕೊಟ್ಟಿರ್ತೀನಿ.